ರಾಜ್ಯದ ಜೈಲುಗಳಲ್ಲಿರುವಂಥ ಸ್ಥಿತಿಯ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆಯಾಗುತ್ತೆ. ಆದರೆ ಅಲ್ಲಿನ ವ್ಯವಸ್ಥೆ ಸರಿ ಹೋಗ್ತಾ ಇಲ್ಲ. ಬಳ್ಳಾರಿಯಲ್ಲಿ ನಡೆದಿರುವಂಥ ಘಟನೆ ಇದು. ಜೈಲಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾದರು ಅನ್ನೋ ಕಾರಣಕ್ಕಾಗಿ ಕೈದಿಗಳು ಸಿಬ್ಬಂದಿಗೆ ಹೊಡೆದಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಕೈದಿಗಳು ಜೈಲರ್ ಅಶೋಕ ಹೊಸಮನಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಬೀಡಿ ಸಿಗರೇಟು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಗಲಾಟೆ ಆಗಿರೋದು. ಅಲ್ತಾಫ್, ರಶೀದ್, ವಿನೋದ್, ಸಲೀಂ, ರಾಜು ಈ ಕೈದಿಗಳು ಜೈಲಿನ ಸಿಬ್ಬಂದಿಗೆ ಹೊಡೆದಿರೋದು. ಅಶೋಕ್ ಹೊಸಮನಿ ಅನ್ನುವಂಥ ಜೈಲಿನ ಸಿಬ್ಬಂದಿ ಹಲ್ಲೆಗೊಳಗಾಗಿರೋದು. ಸಿಗರೇಟ್ನ ವಿಚಾರಕ್ಕೆ ಗಲಾಟೆ ಆಗಿದೆ ಅಂತ. ಸಿಗರೇಟ್ ಸಿಗ್ತಿಲ್ಲ ಅಂತ ಜೈಲಲ್ಲಿ ಕೈದಿಗಳೇ ಜೈಲಿನ ಸಿಬ್ಬಂದಿಗೆ ಹೊಡೆದಿರುವಂಥ ಘಟನೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ನಡೆದಿದೆ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಜತ್ ಈಗ ಮತ್ತೊಂದು ವಿವಾದಕ್ಕೆ ಸಿಲುಕಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ನಾಯ್ಡುಗೆ ಬೆದರಿಕೆ ಹಾಕಿದಂಥ ಆರೋಪಕ್ಕೆ ಸಂಬಂಧಿಸಿದಂತೆ ಕೇಸು ದಾಖಲಾಗಿದೆ. ಪೊಲೀಸರು ವಿಚಾರಣೆಗೆ ಕರೆದರೆ ಮೂರು ಬಾರಿ ನೋಟಿಸ್ ಕೊಟ್ಟರು, ರಜತ್ ಹಾಜರಾಗಿಲ್ಲ. ಬೆದರಿಕೆ ವಿಚಾರದಲ್ಲಿ 3 ಬಾರಿ ನೋಟಿಸ್ ಕೊಟ್ಟಿದ್ರು ಪೊಲೀಸರು, ಆದರೆ ವಿಚಾರಣೆಗೆ ರಜತ್ ಹಾಜರಾಗಿಲ್ಲ. ಈಗ ರಜತ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ನಿರ್ಧರಿಸಿದ್ದಾರೆ. ಬೆದರಿಕೆ ಆಡಿಯೋ, ರಜತ್ ಕಾರು, ಟವರ್ ಲೊಕೇಶನ್ ಸಂಗ್ರಹಿಸಿ ಎಲ್ಲ ದಾಖಲೆಗಳ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ನಿರ್ಧರಿಸಿದ್ದಾರೆ. KR ಪುರದ ಗಿರೀಶ್ ನಾಯ್ಡು ಮನೆ ಬಳಿ ರಜತ್ ಬಂದು ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪವನ್ನು ಗಿರೀಶ್ ಮಾಡಿದ್ರು, ದೂರು ಕೊಟ್ಟಿದ್ರು. ದೂರು ದಾಖಲಾಗಿತ್ತು. ರಜತ್ಗೆ ನೋಟಿಸ್ ಕೂಡ ಕೊಡಲಾಗಿತ್ತು. ಮೂರು ಬಾರಿ ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೆ ಹಾಜರಾಗುವಂಥ ಸೂಚನೆ ಕೊಟ್ಟರೆ ರಜತ್ ವಿಚಾರಣೆಗೆ ಬರಲಿಲ್ಲ. ಸದ್ಯ ರಜತ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ತೀರ್ಮಾನಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.